ಈಗ ಇವರು ಅಕಸ್ಮಾತ್ ನನಗೆ ಈ ತರ ಕಾಫಿ ಕುಡಿಸಿ ಅಂತ ಹೇಳಿದ್ರೆ ಕುಡಿಸ್ಬಿಡ್ತೀನ, ಇಲ್ಲ ಅಂದ್ರೆ ಅವರು ಹೀಗೆ ತಬ್ಗೋ ಅಂದ ತಕ್ಷಣ ನಾನ್ ತಬ್ಕೊಂಡ್ಬಿಡ್ತೀನ, ಇಲ್ಲ ಅಂದ್ರೆ ಅಲ್ಲ ಆತರ ಮುತ್ಕೊಳ್ಳೋ ತಕ್ಷಣ ನಾನ್ ಕೊಟ್ಬಿಡ್ತೀನ. ನೋಡೋ ಮಾತಲ್ಲೇ ಎಂತ ಫೀಲ್ ಕೊಡ್ತಾವಳು ನೋಡೋ. ಇವಳು ನೋಡ ಒಳ್ಳೆ ಮೂಟೆ ಆಲೂಗೆಡ್ಡೆ ಇದ್ದಂಗ ಅವಳು. ಇವಳು ಯಾಕೋ ಬ್ಯಾಡ ಕಡೆ ನನ್ಗೆ ಏನೋ ಅನ್ಸರ್ಸ್ಕೊಂಡು ಹೋಗ್ರ. ಏಯ್ ಒಂದ್ ನಿಮಿಷ ಬರೇ. ಅಲ್ಲ ಅವ್ರಿಬ್ರು ಕಾಫಿ ಕುಡ್ಸೋದ್ ನೋಡಿದ್ರೆ ನಿನ್ಗೆ ಏನ್ ಅನಿಸ್ತಾ ಇದೆ? ಏನನ್ಸುತ್ತೆ ಅಂದ್ರೆ ಅವಳು ನಿಮ್ಗೆ ಮುತ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಏನೋ ನಂಗೆ ಹೊಟ್ಟೆ ಹಸಿತೈತೆ, ಬಂದು ಅಡಿಗೆ ಮಾಡಿ. ನಿಂಗೆ ಅಡಿಗೆ ಮಾಡಕ್ಕೂ ಬರಲ್ವಾ? ನಾನು ಆಗ್ಲೇ ಹೇಳಿಲ್ವೇನಪ್ಪ ನನ್ಗೇನು ಬರಲ್ಲ ಅಂತ. ಏನ್ ಕೂರು, ಒಂದು ನಿಮಿಷ ಸ್ಟೇಜ್ ಅಲ್ಲಿ ನಾನಿಲ್ಲ ಅಂದ್ರೆ ಕಾಮಿಡಿ ಮಾಡಕ್ ಆಗಲ್ವಾ? ಅಲ್ಲಿ ಅಡಿಗೆ ಮಾಡು ಅಂತಂದ್ರೆ ಬರಲ್ಲ ಅಂತವಳಪ್ಪ. ಮಕ್ಕ ಚೇಪ್ ಹೊಡ್ಬಿಡ್ತೀನಿ. ಗಂಡಂಗ್ ಅಡ್ಗೆ ಮಾಡು ಅನ್ನೋದಲ್ಲ, ಗಂಡಂಗೆ ಅಡ್ಗೆ ಮಾಡಿ ನೀನೇ ಕರಿಬೇಕು. ನಂಗ್ ಬರಲ್ಲ ಚಿಕ್ಕಪ್ಪ. ಏನ್ ಚೀಪದಮ್ಮ? ಚಿಕ್ಕಪ್ಪ ಅದೇ ಲೇ ಅವಳಿಗೆ ಲೈಫಲ್ಲಿ ಕ್ಲಾರಿಟಿ ಇಲ್ಲ ಕಣ. ಅವಳಿಗೆ ಮಾಡೋ ಕೆಲಸದಲ್ಲೂ ಕ್ಲಾರಿಟಿ ಇಲ್ಲ. ಗಂಡ ಅನ್ನೋ ಡೆಡಿಕೇಶನ್ ಇಲ್ಲ. ಅವಳು ಟೀ ತಂದ್ರೆ ಡಿಕಾಕ್ಷನ್ ಇಲ್ಲ. ಪಕ್ಕದ ಮನೆಯವ್ರಿಗೆ ಸ್ವಲ್ಪನೂ ಲಿಮಿಟೇಷನ್ ಇಲ್ಲ. ಅವ್ರು ನೋಡೋ ಇವಳಿಗೆ ಇಮಿಟೇಷನ್ ಬರ್ತಾ ಇಲ್ಲ. ಏನು ಅಂದ್ರೆ ಏನ್ ಸುಸು? ಸೀತಾರಾಮ್ ಅವ್ರೆ ಹೇಳಿ. ಮಧ್ಯಾಹ್ನ ಅಡ್ಗೆಗೆ ಏನ್ ಮಾಡ್ಲಿ? ರಾಗಿ ಮುದ್ದೆ ಮಾಡಿ ನಾಟಿ ಕೋಳಿ ಸಾಂಬಾರ್ ಮಾಡು. ಫಟಾಫಟ್ ಅಂತ ಮಾಡ್ಕೊಡ್ತೀನಿ. ಅಲ್ಲೋಡ ಕುಳಿಮಿಂಟಿ ಚಿಟಿಕೆ ಹೊಡ್ಕ ಕೆಲಸ ಮಾಡ್ತಾವಳೆ. ಇವಳು ಬಂದಾಗಿಂದ ಊಟ ಅಂತ ಉಗುರು ತಿಂತವಳೆ ಹೊರತು ಒಂದು ಕೆಲ್ಸನೂ ಮಾಡ್ತಾ ಇಲ್ಲ ಕಣ. ಸಾಮ್ರಾಣಿ ಮಾತಾಡ ನನ್ನ ಹೆಂಡತಿಂದ ಯಾಕೋ ಬೀಳ್ತಾ ಇದ್ಯಾ? ನಿನ್ನ ಹೆಂಡತಿ ಅಲ್ವಾ? ನನ್ನ ಹೆಂಡತಿ ಸುಷ್ಮಿತಾ. ಬ್ರದರ್ ನಾನ್ ಹೇಳೋದ್ ಕೇಳ್ಕೊ. ನಿನ್ನ ಹೆಂಡತಿ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ನನ್ನ ಹೆಂಡತಿ ಮೇಲೆ ನಿನ್ನ ಅಧಿಕಾರ ಏನಲ್ಲ? ಅಲ್ಲಪ್ಪ, ಈಗ ನೀನು ಮದುವೆಗೆ ಮುಂಚೆ ಅವಳನ್ನ ನೋಡಕ್ ಹೋದಾಗ ಅವಳ ಕೈಯಲ್ಲಿ ನೀನು ಕಾಫಿ ಕುಡ್ದಿದ್ಯಾ, ನಾನು ಕಾಫಿ ಕುಡ್ದು. ಹೌದು. ಇವನು ಸ್ವೀಟ್ ತಿಂದವನೇ, ನಾನು ಸ್ವೀಟ್ ತಿಂದಿದ್ದೀನಿ. ಹೌದು. ಈಗ ನೀನು ಒಬ್ಬನೇ ಸಂಸಾರ ಚೆನ್ನಾಗ್ ಮಾಡಿದ್ರೆ ನಾನೇನ್ ತಟ್ಲಪ್ಪ? ನೋಡೋ ದೂರದ ಬೆಟ್ಟ ನುಣ್ಗೆ ನಿನ್ನ ಹೆಂಡತಿ ಸಣ್ಣಿಗೆ ಅಂತ ಗಾದೆ ಮಾತನ್ನ ದೊಡ್ಡವ್ರು ಹೇಳವ್ರಪ್ಪ. ನೋಡೋ ಈ ಲಾಜಿಕ್ ಎಲ್ಲ ಮಾತಾಡ. ನನ್ಗೆ ತಲೆ ಕೆಟ್ಟ ಸರಿಯಿಲ್ಲ. ನಾನು ನೋಡೋ ಮತ್ತೆ ಮಗನೇ ಅಡ್ಗೆ ರೆಡಿ. ನನಗೆ ಅದು ಬೇಕು ಕಣೋ. ಏನ್ರಿ ನನ್ಗೆ ಹಸು ಆಗ್ತಿದೆ. ನನಗೆ ಈ ಮೂಟೊಳಗೆಡ್ಡೆ ಬೇಡ ಕಣ. ನೋಡೋ ಸಾಮ್ರಾಣಿ, ನಿನ್ನ ಹೆಂಡತಿಗೆ ಅಡ್ಗೆ ಮಾಡಕ್ ಬಂದಿಲ್ಲ ಅಂದ್ರೆ ಹೋಟ್ಲಿಂದ ಪಾರ್ಸಲ್ ತಗೊಂಡ್ ತಿನ್ನು. ಅದ್ ಬಿಟ್ಬಿಟ್ಟು ಮೊದಲು ನೋಡ್ದವಳನ್ನ 2 ಲಕ್ಷ ಕೊಟ್ಟು ಹೆಂಡತಿ ಮಾಡ್ಕೊಂತೀನಿ, ಆಮೇಲೆ ನೋಡ್ದವಳ 4 ಲಕ್ಷ ಕೊಟ್ಟು ಹೆಂಡತಿ ಮಾಡ್ಕೊಂತೀನಿ ಅಂತ ರಾಜ್ಕೋಗಕ್ಕೆ ನನ್ನ ಹೆಂಡತಿ ಏನು ಜಮೀನಲ್ಲ. ನನ್ನ ಹೆಂಡತಿ ಸುಷ್ಮಿತಾ ಅಷ್ಟೇ. ಮಗನೇ ಕಾಲು ಕೈ ಮುಡ್ಬಿಡ್ತೀನಿ. ಏನ್ ಗುರು, ಫಸ್ಟ್ ಟೈಮ್ ಸೀತಾರಾಮ್ ಟೈಮಿಂಗ್ ಅಲ್ಲಿ ಡೈಲಾಗ್ ಹೊಡೆದೋಯ್ತಾನೆ. ನಾಯಿ ಅವನ್ ಟೈಮು ಚೆನ್ನಾಗಿರೋದ್ರಿಂದ ನನ್ನ ಮಗ ರೈಮಿಂಗ್ ಅಲ್ಲಿ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾವನೆ. ನನ್ನ ಟೈಮು ಚೆನ್ನಾಗಿಲ್ಲ, ರೈಮಿಂಗ್ ಇರ್ಲಿ. ನಾನು ಹೊಡೆಯೋ ಡೈಲಾಗು ಟೈಮಿಂಗ್ ಅಲ್ಲೂ ಪಂಚ್ ಆಗ್ತಾ ಇಲ್ಲ ಕಣ. ಗೊತ್ತಾಗ್ತಾ ಇದೆ ಇವತ್ತು ಏನಕ್ಕೂ ಆತರ ಆಗ್ತಾ ಇದೆ ನೋಡಿ. ನನ್ನ ಮಗನೇ ನಂಗೆ ಹಸು ಆಗ್ತಿದೆ. ನಡಿ. ಏನಮ್ಮ? ಹಸು ಆಗ್ತಿದೆ ನಂಗೆ. ಅಡಿಗೆ ಮಾಡಿ ನಡಿಯೋ. ಅಡ್ಗೆ ಮಾಡಕ್ ಆರದ್ಲ ಎಲ್ಲೋ ಕನೆಕ್ಟ್ ಆಗ್ಬಿಡ್ತು ಕಣೋ. ಅದಿರ್ಲಿ, ನಾನ್ ಯಾಕೆ ಅಡ್ಗೆ ಮಾಡ್ಬೇಕು? ಅವಳು ನಿನ್ನೆಂಟು ನೀನು ಅಡ್ಗೆ ಮಾಡಕ್ ಮಾಕಾ ಸೇರ್ಸಿ ಹೊಡಿತೀನಿ. ಮದ್ವೆ ಮಾಡ್ದವ್ನ ಯಾರು? ನಾನು. ಹುಡುಗಿ ತೋರಿಸ್ತವ್ನ ಯಾರು? ನಾನು. ಅವಳಿಗೆ ಅಡಿಗೆ ಬರ್ದೇ ಆಗ್ಬೇಕಾದ್ರೆ ಮಾಡ್ಬೇಕಾಗಿರೋನ್ ಯಾರು? ನಾನು. ಮುಚ್ಕೊಂಡ್ ಮಾಡ್ಬಾ ನನ್ನ ಮಗನೇ. ನಿಮ್ ಜನ್ಮಕ್ಕಿಟ್ ಬೆಂಕಿ ಅಕ್ಕ. ಎಲ್ರಿಗೂ ಮದುವೆ ಮಾಡಿಸ್ರೆ ಮನೆ ಕರ್ದು ಊಟ ಹಾಕ್ತಾರೆ. ಇವ್ರು ನೋಡ್ರಿ ನಮ್ಮ ಮನೇಲಿ ಪಾತ್ರೆ ತೊಳಸ್ತಾವ್ರೆ. ಅಪ್ಪ ಅವಳಿಗೆ ಅಡಿಗೆ ಮಾಡಕ್ ಬಂದಿದ್ರೆ ಕರ್ದು ನಿನ್ನುವೆ ಊಟ ಹಾಕಿಸ್ತಾ ಇದ್ದೆ. ಅವಳಿಗೆ ಬರಲ್ಲ, ಅದಕ್ಕೆ ನಿನ್ನ ಕೈಲೇ ಮಾಡಿಸಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಚಪಾತಿ ಇತ್ತು. ಏಯ್ ತಿಂದಿದ್ ಸಾಕು, ಪ್ಲೇಟ್ ತೊಳಿ ಹೋಗು. ಪ್ಲೇಟ್ ತೊಳೆಯೋದು ಅಂದ್ರೆ? ಪ್ಲೇಟು ತೊಳೆಯೋದು ಮಾದೇಶ್ವರ. ಕೊಡಮ್ಮ ಕೊಡು, ಎಲ್ಲ ನಾನೇ ತೊಳ್ಕತ್ತೀನಿ. ರೀ ಕೈ ತೊಳೆಯೋದು? ಹೋಗ ಅಂಕಲ್ಗೆ ಕೊಡು. ಚೀಪ್ಕತ್ತೀನಮ್ಮ. ಹೆಂಗಿದ್ರು ನಾ ಚೀಪಾಕ ಚೀಪ್ಕಂಡೇ ಇರ್ತೀನಿ. ಕೊಡತ್ಲೆಗೆ ಸಾಕು ಸುಸು. ಪ್ಲೀಸ್ ಸಾಕು ಕಣ. ಪ್ಲೀಸ್ ನಾನಿಲ್ಲ ಅಂದ್ರೆ ರಾತ್ರಿ ಊಟ ಮಾಡಲ್ಲ ಅಷ್ಟೇ. ನಂಗೆ ಸಾಕು ಅಷ್ಟೇ. ಸಾಕು. ತುಮ್ಮಿ ಬರೇಲಿ. ಅವರಿಬ್ರು ಊಟ ತಿನ್ನೋದ್ ನೋಡ್ತಾ ಇದ್ರೆ ನಿಂಗೆ ಏನ್ ಅನಿಸ್ತಾ ಇದೆ? ಏನ್ ಅನ್ಸುತ್ತೆ ಅಂದ್ರೆ ನಾನು ಕೊಡ್ದೆ ಅವರೇ ತಿಂತಾ ಇದಾರೆ ಅನ್ಸುತ್ತೆ.
ನೀ ಎಲ್ಲಿಂದ ಸಿಕ್ಬಿಟ್ಟೆ ನನಗೆ? ಸುಸ್ಸು ನಮಗ್ ಮದುವೆ ಆದಾಗಿಂದ ನೀನು ಒಂದ್ಸಲ ನನ್ನ ಹೆಸರು ಹೇಳಿಲ್ಲ. ಒಂದ್ಸಲ ನನ್ನ ಹೆಸರು ಹೇಳೆ. ಪೇಪರ್ ಓದ್ತಾ ಇದ್ದೀನಿ. ಪೇಪರಲ್ಲಿ ಏನ್ ವಿಶೇಷ? ಲಾರಿ ಗುದ್ದಿ 3 ಸಾವು. ಅಯ್ಯೋ, ಇನ್ನೇನು ವಿಶೇಷ? ಪಕ್ಕದ ಮನೆಯಲ್ಲಿ ಕಳ್ಳರು ನುಗ್ಗಿದಾರಂತೆ. ನಮ್ಮನೆಗೆ ಯಾವಾಗ ಬರ್ತಾರೋ ಏನೋ. ಸರಿ ಬನ್ನಿ ಕುತ್ಕೊಳ್ಳಿ. ಇನ್ನು ಏನಕ್ಕೆ ಆಫೀಸಿಗೆ ಹೋಗಿಲ್ಲ? ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಕೆಲಸದಿಂದ ತೆಗ್ದಾಕ್ಬಿಟ್ರು. ಅಂತದ್ದೇನ್ ಮಾಡಿದ್ರಿ? ಎದುರುಗಡೆ ಒಬ್ಳು ಹುಡುಗಿ ಇದ್ಲು, ಲೈನ್ ಹೊಡಿತಾ ಇದ್ದೆ. ಮನೇಲಿ ನಾನೇ ಇರ್ಲಿಲ್ವಾ? ಮನೇಲಿ ಊಟ ಇರುತ್ತೆ ಅಂತ ಹೋಟ್ಲ್ ಊಟ ತಿಂದೇ ಇರಕ್ಕಾಗುತ್ತಾ? ಹೌದಲ್ವಾ? ಎಲ್ಲಿಗೆ ಹೋಗ್ತಿದೀಯಾ? ಹೋಟ್ಲ್ ಊಟ ತಿನ್ನಕ್ಕೆ. ನಾ ಸುಮ್ನೆ ತಮಾಷೆ ಮಾಡ್ದೆ. ಯಾರೋ ಬಾಗ್ಲು ಬಡಿತಿದೆ. ಹೋಗಿ ಬಾಗಿಲು ತೆಗಿಯ. ನೀವೇ ಹೋಗ್ತಾಗಿರಿ. ನೀವು ಹೋಗ್ತಾಗಿ. ನೀವೇ ಹೋಗ್ತಾಗಿ. ನೀನೇ ಹೋಗ್ತಾಗಿ. ಯಾರೋ ಒಬ್ರು ತೆಗಿರಿ ಬೇಗ. ಎಲ್ಲೆಲ್ಲ ಕೈ ಹಾಕ್ತಾಳೆ. ಅಲ್ಲಿ ಹೋಗಿ ಬಾಗ್ಲು ಮುಟ್ಟಕ್ಕೂ ನಾಚಿಕೆ ಆಗುತ್ತೆ. ಏನಾಯ್ತೆ? ನಂಗೆ ಪರಪುರುಷನ್ ಕಂಡ್ರೆ ನಾಚಿಕೆ ಆಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಹಲೋ. ಅಯ್ಯೋ ರಾಮ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ನಾಚಿಕೆ ಆಗುತ್ತೆ, ತುಂಬಾ ನಾಚಿಕೆ ಆಗುತ್ತೆ. ಹಲೋ ಮೇಡಮ್. ಅಯ್ಯೋ ರಾಮ, ನಾಚಿಕೆ ಅಂತ ಕೇಳಿದ್ದೆ, ಇಷ್ಟೊಂದು ನಾಚಿಕೆ. ನಾಚಿಕೆಯಾಗತ್ತೆ, ನಂಗೆ ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯಾಗತ್ತೆ. ಹಲೋ ಹಲೋ ಹಲೋ. ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆಯಾಗತ್ತೆ, ನಂಗೆ ನಾಚಿಕೆಯಾಗತ್ತೆ. ಹಲೋ. ಯಾರು ನೀವು? ನಾನು ನಿಮ್ಮ ಅಳಿಯ. ಅಲ್ಲ ಬನ್ನಿ, ನಿಮ್ಮ ಹತ್ರ ಮಾತಾಡ್ಬೇಕು. ಬನ್ನಿ ನಿಮಿಷ, ಬನ್ನಿ ಮಾತಾಡ್ಬೇಕು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಾಚಿಕೆ ಆಗತ್ತೆ ನಂಗೆ. ಬನ್ನಿ ಬನ್ನಿ, ನಾನು ಮಾತಾಡ್ಬೇಕು. ಬನ್ನಿ. ಅಯ್ಯೋ ರಾಮ್, ಇದ್ಯಾವ ಸೀಮೆ ನಾಚಿಕೆನೋ. ನಮ್ಮ ಅಣ್ಣ ಹೇಗಿದಾರಪ್ಪ? ನಿಮ್ಮ ಅಣ್ಣ ಗೋಡೆಲ್ ನೇತಾಡ್ತಾವ್ನೆ. ಯಾವಾಗ ಇಳಿತಾರೆ? ಅಯ್ಯೋ, ಗೋಡೆಲ್ ನೇತಾವ ಅಂದ್ರೆ ಸತ್ತೋಗಿದ್ದಾನೆ, ಪ್ರೇಮ್ ಹಾಕಿ ಗೋಡೆಲ್ ಹಂಚಿದೀವಿ ಅಂದೆ. ನಮ್ಮ ಅಣ್ಣ ಸತ್ತೋಗಿದ್ದಾರೆ. ಸತ್ತೋಗಿದಾರ ಅಂದ್ರೆ ಈಗ ನಾಚ್ಕತ್ತವ್ರಲ್ಲ ಇವರು. ಹೆಂಗ್ ಸತ್ತೋದ್ನಪ್ಪ? ಅದು ಮದುವೆ ಆಗಿಲ್ಲ ಅಂತ ಕೊರ್ಗಿ 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 ಸತ್ತೋಗ್ಬಿಟ್ಟ. ನಮ್ಮ ಅಣ್ಣಂಗ್ ಮದ್ವೆ ಆಗಿಲ್ಲ ಅಂದ್ರೆ ನೀನ್ ಹೆಂಗ್ ಹುಟ್ಟಿದೆ? ಅಯ್ಯೋ ರಾಮ, ನನಗ್ ಮದ್ವೆ ಆಗಿಲ್ಲ ಅಂತ ಅವ್ನ್ ಸತ್ತೋದ. ನಿಂಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ ಬಿಡು. ಅತ್ತೆ ಹಿಂಗೆ ಮಾತಾಡ್ಕೊಂಡಿರ್ತಾರ, ಒಂದ್ ಟೀಗಿ ತರ್ತೀರಾ? ಏನ್ರಿ ಹಳ್ಳಿ ಅಂದ್ರೆ ಟೀ ಕೊಡ್ಬೇಕಂತ ಕೊಡ್ಲಾ? ಕೊಡು ಕೊಡು. ನಾಚಿಕೆ ಆಗುತ್ತೆ. ಹಳ್ಳಿ ಅಂದ್ರೆ ಅಯ್ಯೋ ಟೀ ತಗೊಳ್ಳಿ. ಅಯ್ಯೋ, ಟೀ ಕುಡೀರಿ. ಅಯ್ಯ ಬನ್ನಿ ಬನ್ನಿ ಬನ್ನಿ, ಟೀ ಕೊಟ್ಟಿದ್ದೀರಲ್ಲ. ಅಯ್ಯೋ, ಹೊಡ್ದೋಗ್ಬಿಡ್ತು. ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ. ಚೆಲ್ಲಿದ್ದು ಕುಡಿದು ನಮಗೆ ರೂಢಿ ಇದೆ. ಸರಿ. ಅಯ್ಯೋ, ಹೆಸರು ಕೇಳದೆ ಬರ್ತ್ಬಿಟ್ಟೆ ನಮ್ಮ ಅತ್ತೆನ.
ಅತ್ತೆ ನಿಮ್ಮ ಹೆಸರೇನು? ಹೆಸರು ಕೇಳ್ತಿದ್ದಾನೆ. ಅಲ್ಲ ಮಾವ ನೀವಾದ್ರು ನಾಚಿಕೆ ಆಗತ್ತೆ. ಯಾವ ಸೀಮೆ ನಾಚಿಕೆ ನನಗಂತೂ ಗೊತ್ತಿಲ್ಲ. ಅತ್ತೆ ನಾಚಿಕೆಯಾಗತ್ತೆ ನಂಗೆ ನಾಚಿಕೆಯಾಗತ್ತೆ ತುಂಬಾ ನಾಚಿಕೆಯಾಗತ್ತೆ ಅತ್ತೆ ಅಲ್ಲೋಡಿ ಅಲ್ಲಿ ಹಲೋ ಅತ್ತೆ ಯಾಕೆ ಇಷ್ಟೊಂದು ನಾಚ್ಕತ್ತ ಇದ್ರ? ಹಲೋ ಹೌದಾ ನಿಜವಾಗ್ಲೂನಾ? ಅಯ್ಯೋ ರಾಮ ನಮ್ ತಾತ ಸತ್ತೋಗ್ಬಿಟ್ಟ. ಏನ್ರಿ ನಮ್ಮಪ್ಪ ಸತ್ತೋಗ್ಬಿಟ್ರಂತೆ. ಸತ್ತಾಗ್ಬಿಟ್ಟ ಅಂದ್ರೆ ಹಿಂಗೆ ಏನ್ ಸತ್ತೋದ್ರಪ್ಪ? ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ. ನಮ್ ತಾತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ನಾಚ್ಕತಿಯ ನಾಚ್ಕತಿಯ? ಛೀ ಸುಮ್ನಿರಪ್ಪ. ನಿಧಾನ. ಅಲ್ಲ ಮಾವ ನಮ್ ತಾತ ಹಾರ್ಟ್ ಅಟ್ಯಾಕ್ ಆಗಿ ಅಯ್ಯೋ ಹೋಗಲೇ ನಿಮ್ಮ ಹತ್ರ ಯಾವನ ಇರ್ತಾನ ಹೋಗ ನಾಚಿಕೆ ಅಂತ ನಾಚಿಕೆ. ಏ, ನಿಮ್ಮಪ್ಪ ಸತ್ತೋದ್ರಂತೆ. ನೀನೇ ಪಿಂಡ ಬಿಡ್ಬೇಕು. ಹೋಗ್ರಿ ನಂಗೆ ಪಿಂಡ ಬಿಡಕ್ ನಾಚಿಕೆ ಆಗುತ್ತೆ.